ಮಂಡ್ಯದಲ್ಲಿ ಶುರುವಾಗಿರೋ ಸ್ಟಾರ್ ವಾರ್ ಕಿಚ್ಚು ರಾಜಧಾನಿ ಬೆಂಗಳೂರಲ್ಲೂ ಹೊತ್ಕೊಳ್ಳುವಂತೆ ಮಾಡಿದೆ. ದರ್ಶನ್ ಮನೆ ಕಿಟಕಿ ಗಾಜಿನ ಮೇಲೆ ಕಿಡಿಗೇಡಿಯೊಬ್ಬ ಕಲ್ಲು ತೂರಿದ್ದಾನೆ. ಮಧ್ಯರಾತ್ರಿ ನಡೆದಿರೋ ದುಷ್ಕೃತ್ಯ ಸಂಬಂಧ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಬುಕ್ ಆಗಿದೆ. ಇದು ಕಲ್ಲೇಟು ಪಾಲಿಟಿಕ್ಸ್ಗೆ ಮುನ್ನುಡಿ ಬರೆದಿದೆ. ಮಂಡ್ಯ ಚುನಾವಣಾ ಅಖಾಡದಲ್ಲಿ ಕಿಚ್ಚು ಹೊತ್ತಿದ ಪ್ರತಿಫಲವೋ ಏನೋ ಗೊತ್ತಿಲ್ಲ. ಸಕ್ಕರೆ ನಾಡಿನ ಕಿಡಿ ಬೆಂಗಳೂರಿನಲ್ಲೂ ಬೆಂಕಿ ಹೊತ್ತಿಸಿ ಬಿಟ್ಟಿದೆ. ಅದ್ಯಾವ ಮಟ್ಟಿಗೆ ಅಂತಂದ್ರೆ ಸುಮಲತಾ ಎಡಬಲದಲ್ಲಿ ಕಾಣಿಸಿಕೊಂಡ ಅನ್ನೋ ಕಾರಣಕ್ಕೆ ಕಿಡಿಗೇಡಿಯೊಬ್ಬ ದರ್ಶನ್ ಮನೆ ಮೇಲೆ ಕಲ್ಲು ತೂರಿ ರಾಜಕೀಯ ರಾಡಿ ಅಂಟಿಸಿ ಬಿಟ್ಟಿದ್ದಾನೆ. ಅಸಲಿಗೆ ದಿಲ್ಲಿ ರಾಜಕೀಯಕ್ಕಿಂತಲೂ ಹಳ್ಳಿ ರಾಜಕೀಯವೇ ಮೇಲು ಅನ್ನೋದೇ ನಮ್ಮ ಅಜ್ಜ ಅಜ್ಜಿಯಂದಿರು ಹೇಳ್ತಿದ್ರು. ಇದನ್ನ ನೀವು ಕೇಳಿರ್ತೀರಾ. ಮಂಡ್ಯ ಲೋಕಸಭಾ ಚುನಾವಣೆ ಈಗಿನ ಸ್ಥಿತಿ ಕೂಡ ಇದೇ ನಿಟ್ಟಿನಲ್ಲಿ ಸಾಗ್ತಿದೆ. ದಿನಕ್ಕೊಂದು ಟ್ವಿಸ್ಟ್. ಸ್ಟಾರ್ ಕ್ಯಾಂಪೈನರ್ ಮನೆ ಮೇಲೆ ಕಲ್ಲೇಟು. ಹೋದಲೆಲ್ಲ ಜೈಕಾರ ಕೂಗೋ ಜನರ ಮಧ್ಯೆಯೇ ವಿರೋಧದ ಕಿಚ್ಚು ಕೂಡ ಜ್ವಾಲಾಮುಖಿಯಂತೆ ಲವರಸವನ್ನ ಹೊರಹಾಕ್ತಿದೆ. ಸುಮಲತಾ ಪರ ಫೀಲ್ಡ್ಗೆ ಇಳಿದಿರೋ ಕಾರಣಕ್ಕೆ ನಟ ದರ್ಶನ್ ಮನೆಯ ಕಿಟಕಿಗೆ ದುಷ್ಕರ್ಮಿಯೊಬ್ಬ ಮಧ್ಯರಾತ್ರಿ ಕಲ್ಲು ಎಸೆದು ಓಡಿ ಹೋಗಿದ್ದಾನಂತೆ. ಯಾವಾಗ ಚಾಲೆಂಜಿಂಗ್ ಸ್ಟಾರ್ ಮನೆ ಮೇಲೆ ಕಲ್ಲು ಬಿತ್ತೋ ಮಂಡ್ಯ ಗೌಡ್ತಿ ನಿಗಿನಿಗಿ ಕೆಂಡ ಕಾರಿದ್ದಾರೆ. ಮದ್ದೂರು ತಾಲೂಕಿನ ಬೊಬ್ಬ ಸಮುದ್ರ ಗ್ರಾಮದಲ್ಲಿ ಪ್ರಚಾರ ಮಾಡ್ತಿದ್ರು. ಈ ಟೈಮ್ನಲ್ಲಿ ಮಾತನಾಡಿದ ಸುಮಲತಾ, ನನ್ನ ಬೆಂಬಲಕ್ಕೆ ದರ್ಶನ್ ಯಶ್ ನಿಂತಿದ್ದನ್ನ ನೋಡಿ ಹೆದರಿಕೊಂಡಿದ್ದಾರೆ. ಹೀಗಾಗಿ ಉದ್ದೇಶಪೂರ್ವಕವಾಗಿ ಬೆದರಿಸೋ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆಲ್ಲ ನಾವು ಬೆದರಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ದರ್ಶನ್ ಆಗಲಿ ಯಶ್ ಆಗಲಿ ಬರೋದ್ರಿಂದ ಅವ್ರಿಗೆ ಅದು ಎಷ್ಟು ಒಂದು ಹೆದರಿಕೆ ಆಗಿದೆ ಅನ್ನೋದು ಸೂಚಿಸುತ್ತೆ. ಇದರಿಂದ ದರ್ಶನ್ ಯಶ್ ಏನು ಹೆದರ್ಕೊಳ್ಳಲ್ಲ ಬಿಡಿ, ಅಷ್ಟು ಅಂತೂ ಗ್ಯಾರಂಟಿ. ಈ ಥರದ ಕೆಲಸಗಳು ಮಾಡೋದ್ರ ಮೂಲಕ ಅವ್ರನ್ನೇನಾದರೂ ಹೆದರಿಸ್ಬಿಟ್ಟು ಅವ್ರನ್ನ ಪ್ರಚಾರಕ್ಕೆ ಬರದೇ ಇರೋ ಥರ ಮಾಡಬೇಕು ಅನ್ನೋದಾದರೆ ಅದು ಖಂಡಿತ ಫೇಲ್ ಆಗುತ್ತೆ. ಇದಕ್ಕೆ ಇನ್ನಷ್ಟು ಅವ್ರು ಚಾಲೆಂಜ್ ಆಗಿ ತಗೋತಾರೆ. ಅವ್ರ ಹೆಸರೇ ಚಾಲೆಂಜಿಂಗ್ ಸ್ಟಾರು, ಅದನ್ನು ಅಷ್ಟೇ ಚಾಲೆಂಜಿಂಗ್ ಆಗಿ ತಗೋತಾರೆ. ಇದೇ ವಿಷಯಕ್ಕೆ ಪಾಂಡವಪುರದಲ್ಲಿ ರಿಯಾಕ್ಟ್ ಮಾಡಿರೋ ಮೈತ್ರಿ ಅಭ್ಯರ್ಥಿ, ದರ್ಶನ್ ಮನೆ ಮೇಲೆ ಕಲ್ಲು ತೂರಿರೋ ಬಗ್ಗೆ ಮಾಹಿತಿ ಇಲ್ಲ. ಹೋದ ಕಡೆಯಲ್ಲೆಲ್ಲ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಿದೆ. ನಾವ್ಯಾಕೆ ಕಲ್ಲು ತೂರಾಟ ಮಾಡಿಸೋಣ, ಯಾರು ಈ ರೀತಿ ಮಾಡಬಾರ್ದು ಎಂದಿದ್ದಾರೆ. ಅಗತ್ಯ ನಮಗಿಲ್ಲ ಅಂತ ನೆಸೆಸಿಟಿ ನಮಗಿಲ್ಲ. ಯಾತಕ್ಕೋಸ್ಕರ ಮಾಡೋಣ ಹೋದ ಕಡೆ ಎಲ್ಲ ಜನಗಳಷ್ಟು ಒಳ್ಳೆ ರೀತಿ ಪ್ರತಿಕ್ರಿಯೆ ಕೊಡಬೇಕಾದ್ರೆ, ಸ್ಪಂದಿಸಬೇಕಾದ್ರೆ ಇಂಥ ಒಂದು ಕೃತ್ಯಕ್ಕೆ ನಾವ್ಯಾಕೆ ಅಂತದ್ದೇನಿದೆ. ನಿಖಿಲ್ ಕುಮಾರಸ್ವಾಮಿ ಮಾತ್ರವಲ್ಲ, ಸಚಿವ ಸಿಎಸ್ ಪುಟ್ಟರಾಜು ಕೂಡ ಮಂಡ್ಯ ಜನ ಸ್ವಾಭಿಮಾನಕ್ಕೆ ಹೆಸರಾದವರು. ದರ್ಶನ್ ಮನೆ ಮೇಲೆ ಯಾರೇ ದಾಳಿ ಮಾಡಿದ್ರೂ ಖಂಡಿಸ್ತೀನಿ, ಅದು ತಪ್ಪು ಅಂತ ಮದ್ದೂರಿನಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಅವ್ರ ಯಾರ ಅಭಿಮಾನಿಗಳಿರ್ಲಿ, ಈ ಜಿಲ್ಲೆ ಸ್ವಾಭಿಮಾನಕ್ಕೆ ಹೆಸರಾದಂತ ಜಿಲ್ಲೆ. ಯಾವುದೇ ಚುನಾವಣೆಗಳನ್ನ ಒಬ್ರು ಬೆಳ್ ತೋರಿಸ್ತಿರೋ ರೀತಿಯಲ್ಲಿ ಚುನಾವಣೆಗಳನ್ನ ಮಾಡಿ ನಾವು ಕಳಿಸ್ಕೊಟ್ಟಿದ್ವಿ. ಬಹಳ ದೊಡ್ಡ ಮಟ್ಟದ ನಾಯಕರುಗಳನ್ನ. ಯಾರದೋ ಹೆಸರಿನಲ್ಲಿ ನಾವು ಅಭಿಮಾನಿಗಳು ಅಂತಕ್ಕಂಥದನ್ನು ಹೇಳ್ಕೊಂಡು ಮಾಡಿರ್ತಕ್ಕಂಥ ನಮ್ಮವರೇ ಆಗಲಿ ಅವಕಾಶ ಕೊಡೋದಿಲ್ಲ. ಯಾವಾಗ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರೋ ದರ್ಶನ್ ಮನೆ ಮೇಲೆ ಕಲ್ಲು ಬಿತ್ತೋ ನೋಡಿ ಡಿ ಬಾಸ್ ಫ್ಯಾನ್ಸ್ ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ. ರಾಜರಾಜೇಶ್ವರಿ ನಗರದ ನಿವಾಸದ ಮುಂದೆ ಜಮಾಯಿಸಿ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಚುನಾವಣೆ ನಡೆಯೋದು ಮಂಡ್ಯದಲ್ಲಿ, ರಾಜಕೀಯವನ್ನ ರಾಜಕೀಯವಾಗಿ ಮಾಡಿ ಅಂತ ಕುಟುಕಿದ್ದಾರೆ. ಅಂದಹಾಗೆ ದರ್ಶನ್ ಮನೆಗೆ ಕಲ್ಲೇಟು ಬೀಳ್ತಿದ್ದಂತೆ ರಾಕಿಂಗ್ ಸ್ಟಾರ್ ಯಶ್ ನಿವಾಸಕ್ಕೆ ಪೊಲೀಸ್ ಭದ್ರತೆ ನೀಡಲಾಗಿದೆ. ಮುನ್ನೆಚ್ಚರಿಕೆಯಾಗಿ ಹೊಸಕೆರೆ ಹಳ್ಳಿಯಲ್ಲಿರೋ ಮನೆ ಮುಂದೆ ಪೊಲೀಸರನ್ನ ನಿಯೋಜಿಸಲಾಗಿದೆ. ಸುಮಲತಾಗೂ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಒಟ್ಟಲ್ಲಿ ಅಖಾಡದಲ್ಲೀಗ ಕಲ್ಲೇಟು ಸೌಂಡ್ ಮಾಡ್ತಿದ್ದು ಆರೋಪ ಪ್ರತ್ಯಾರೋಪ ಜೋರಾಗ್ತಿದೆ. ರಾಜಕಾರಣದ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಕಿಡಿಗೇಡಿಗಳನ್ನ ಬಳಸಿಕೊಳ್ಳೋ ಮುಖಂಡರಾಗಲಿ ಮುಗ್ಧರಾಗಲಿ ಇಂತಹ ನೀಚ ಕೃತ್ಯಕ್ಕೆ ಮುಂದಾಗದಿರೋದೇ ಉತ್ತಮ. ನ್ಯೂಸ್ ಡೆಸ್ಕ್, TV5 ಬೆಂಗಳೂರು.